ಶ್ರೀ ಗ್ರಾಮದೇವಿ ಜಾತ್ರೆಯಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ಶ್ರಮ ವಹಿಸುತ್ತಿರುವ ಪೌರ ಕಾರ್ಮಿಕರು. ಯಲ್ಲಾಪುರದಲ್ಲಿ 9 ದಿನಗಳ ಕಾಲ ಜರುಗುವ ಶ್ರೀ ಗ್ರಾಮದೇವಿ ಜಾತ್ರೆಯ ಸಂಭ್ರಮವನ್ನು ಎಲ್ಲರೂ ಉತ್ಸಾಹದಿಂದ ಕಣ್ತುಂಬಿಕೊಳ್ಳಲು ಸಾಧ್ಯವಾಗಲು ಸ್ವಚ್ಛತೆ ಕಾಪಾಡುವ ಪೌರ ಕಾರ್ಮಿಕರ ಕೊಡುಗೆಯೂ ಇದೆ. ಬೆಳಗ್ಗೆ 4 ಗಂಟೆಯಿಂದಲೇ ಸ್ವಚ್ಛತಾ ಕಾರ್ಯ ಮಾಡುತ್ತಿರುವ ದೃಶ್ಯ ಕಂಡುಬಂದಿತು. ಶ್ರೀ ಗ್ರಾಮದೇವಿ ಜಾತ್ರೆಗೆ ರಾಜ್ಯದ ವಿವಿಧೆಡೆಯಿಂದ ಜನಸಾಗರವೇ ಹರಿದು ಬರುತ್ತಿದೆ. ಜಾತ್ರೆ ಆರಂಭ ದಿನದಿಂದಲೂ ನಸುಗತ್ತಲಿನಲ್ಲಿಯೇ ಸುಮಾರು 3 ಗಂಟೆಯಿಂದಲೇ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರು ಜಾತ್ರಾ ಮಂಟಪ, ಪಟ್ಟಣದಲ್ಲೆಲ್ಲ ಸ್ವಚ್ಛತಾ ಕಾರ್ಯ ಕೈಗೊಂಡು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಭಕ್ತರು ನಸುಕಿನ 5 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ದೇವರ ದರ್ಶನಕ್ಕೆ ಬರುತ್ತಿದ್ದರು. ಅಷ್ಟರೊಳಗೆ ಪೌರ ಕಾರ್ಮಿಕರು ರಸ್ತೆಯಲ್ಲಿ ಬಿದ್ದ ರಾಶಿ ರಾಶಿ ಕಸ ಹೆಕ್ಕಿ ಊರನ್ನು ಸ್ವಚ್ಛವಾಗಿ ಗುಡಿಸಿ ಕಸವನ್ನು ಒಟ್ಟುಗೂಡಿಸಿ ಕಸದ ಗಾಡಿಗೆ ಪೇರಿಸುವ ಕಾರ್ಯ ಮಾಡುವ ಮೂಲಕ ಜಾತ್ರೆಯ ಸೊಬಗನ್ನು ಹೆಚ್ಚಿಸಿದ್ದಾರೆ. ನಂತರ ಟ್ಯಾಂಕರ್ನಿಂದ ರಸ್ತೆಗೆ ನೀರನ್ನು ಹಾಕಿ ಧೂಳೆಳೆದಂತೆ ಮಾಡುತ್ತಿದ್ದು, ತಡರಾತ್ರಿ 2 ಗಂಟೆಯವರೆಗೂ ಜನಸಂದಣಿ ಇರುತ್ತಿತ್ತು. ಆದರೂ ಅದರ ನಂತರ ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸಿ ರಸ್ತೆಯನ್ನು ಲಕಲಕವೆನ್ನುವಂತೆ ಮಾಡಿದ ಪೌರ ಕಾರ್ಮಿಕರ ಶ್ರಮಕ್ಕೆ ಸಾಟಿಯಿಲ್ಲದಂತಾಗಿದೆ.